ನಮಸ್ಕಾರ. ರಘುಪತಿ ದೀಕ್ಷಿತ್ರ ಅವ್ರ ಮನೆನಾ? ಇಲ್ವಾ ದೀಕ್ಷಿತ್ರು? ನಾನು ಸಾವಿತ್ರಿ ಅಂತ, ಸುಶೀಲ್ ಕುಮಾರ್ ಅವ್ರ ಸೊಸೆ ಮಾತಾಡ್ತಿರೋದು. ಏನಿಲ್ಲ, ಗೋಧೂಳಿ ಮುಹೂರ್ತ ಯಾವತ್ತಿದೆ ಅಂತ ಕೇಳಬೇಕಿತ್ತು. ಹೌದಾ, ಸರಿ ಬಿಡಿ. ಮಾವ ಇವತ್ತು ಅದು ಗೊತ್ತು ಕಣವ, ಇವತ್ತೇನು ವಿಶೇಷನವ? ಮಾವ ಇವತ್ತು ಒಂದು ಒಳ್ಳೆ ಕೆಲ್ಸಕ್ಕೆ ನಾಂದಿ ಹಾಡ್ತೀನಿ. ಒಳ್ಳೆ ಕೆಲ್ಸವ? ಏನವ, ಸತ್ತಿನ ಕೈನಾಗೆ ಹೊಸ್ದಾಗಿ ಏನಾರ ವ್ಯವಹಾರ ಶುರು ಮಾಡಿಸಿದೆ ಹೆಂಗೆ? ಇಲ್ಲ ಮಾವ, ಹಣಕಾಸಿನ ವ್ಯವಹಾರ ಎಲ್ಲ ನನಗೆ ಹೇಗೆ ಗೊತ್ತಾಗುತ್ತೆ? ಮತ್ತೇನವ? ಸಂಜೆ ತನಕ ಕಾದ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸಾವಿತ್ರಿ ನೋಡವ, ನೀನೇನೋ ಒಬ್ರಿಗೆ ಒಳ್ಳೇದು ಮಾಡ್ಬೇಕು ಅನ್ನೋ ಒಳ್ಳೆ ಮನ್ಸು ಪಡಿಕೊಂಡು ಒಳ್ಳೆ ಕೆಲಸ ಮಾಡಕ್ ಹೋಯ್ತೀಯ. ಆದ್ರೆ ಅದು ನಿನ್ ಮುಡಕ್ಕೆ ಬರ್ತದ ಕಣವ, ಅದೇ ನನ್ಗರ್ಧ ಹೆದರಿಕೆ. ಹಾಗೆಲ್ಲ ಏನೂ ಆಗಲ್ಲ ಮಾವ. ನಾನು ಅನ್ನಿಸ್ಕೊಂಡ್ರು, ನಾನು ಕಷ್ಟಪಟ್ಟರು ಅದರಿಂದ ಬೇರೆಯವ್ರಿಗೆ ಒಳ್ಳೇದಾಗಿದೆ. ನನಗ ಸಮಾಧಾನ ಇದೆ. ಹಾಗೆ ಪ್ರತಾಪು ಕಾಂಚನ ಒಂದಾಗ್ಬಿಟ್ರೆ ಸಾಕು. ಹಂಗಲ್ಲ ಕಣವ, ಪೆಟ್ಟು ಬಿದ್ದ ಜಾಗಕ್ಕೆ ಪದೇ ಪದೇ ಪೆಟ್ಟು ಬೀಳ್ತಿದೆ ಕಣವ. ಅದಕ್ಕೆ ಅಂತ ಅವಕಾಶಗಳು ತಗೊಳಕ್ ಹೋಗ್ಬೇಡ, ಅವ್ರ ವಿಷಯ ಬಿಟ್ಬಿಡು. ನೀವ ಮಾವ ಹೀಗೆ ಹೇಳ್ತಿರೋದು? ಆ ಹುಡುಗಿ ಪರದೇಶದಿಂದ ಬಂದಾಗ ಅವಳಿಗೆ ಸಹಾಯ ಮಾಡಿದ್ ನೀವೇ ಅಲ್ವಾ? ಆ ಹೆಣ್ಮಗ ಒಳ್ಳೇದೆ ಕಣವ, ಅದಕ್ಕೆ ನ್ಯಾಯ ಸಿಗ್ಬೇಕು ಅಂತ ನನಗೂ ಅನ್ನಿಸ್ತದೆ. ಆದ್ರೆ ಅವನವನೆಲ್ಲ ನಿನ್ ಮೊಯ್ದ, ಅವನ್ ಸರಿ ಇಲ್ಲ ಕಣವ. ಅದಕ್ಕೆ ಹೇಳ್ತಾವನಿ, ಅವ್ರ ಸಂಸಾರ ನ್ಯಾರ ಮಾಡಕ್ ಹೋಗಿ ನೀ ತೊಂದರೆಗೆ ಸಿಗಾಕೋಬೇಡ ಕಣವ, ಬಿಟ್ಬಿಡು ಅವ್ರ ವಿಷಯ. ಮಾವ, ಇವತ್ತು ನಾನೊಂದು ಅನ್ಕೊಂಡಿದ್ದೀನಿ, ಅದನ್ನ ಮಾಡೇ ಮಾಡ್ತೀನಿ. ನೀವೇ ನೋಡ್ತೀರಿ. ಇದ್ಯಾಕೆ? ನಿಮ್ಗೋಸ್ಕರ ಅಂತ ತಂದೆ. ನಾಳೆ ಬೆಳಗ್ಗೆ ಈ ಮನೆಯಿಂದ ಹೋಗ್ತಾ ಇದ್ದೀನಲ್ಲ, ಅದಕ್ಕ. ಅಪ್ಶಕ್ ನನ್ ಮಾತಾಡ್ಬೇಡಿ. ನೀವು ನಮ್ಮನ್ನ ಬಿಟ್ಟು, ಈ ಮನೆ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ಪ್ರತಾಪ್ ನಿಮ್ಮನ್ನ ಒಪ್ಕೋಬೇಕು. ಹಾಗೆ ನಾನ್ ಮಾಡ್ತೀನಿ. ಇದೆಲ್ಲ ಭ್ರಮೆ ಬಿಡಿ ಅಕ್ಕ. ಶಾಸ್ತ್ರಿಗಳಿಗೆ ಫೋನ್ ಮಾಡಿದ್ದೆ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಇವತ್ತೇ ಒಳ್ಳೆ ಮುಹೂರ್ತ ಇದೆ ಅಂತಾನು ಹೇಳಿದ್ರು. ಯಾವ್ದಕ್ಕೆ? ನಿಮ್ಮನ್ನ ನಮ್ಮನೇಲೇ ಇರೋ ತರ ಮಾಡೋ ಆ ಜಾದುಗೆ. ನೀವು ಪ್ರೀತಿಯಿಂದ ಏನೇನೋ ಮಾಡ್ತೀರಾ. ಪ್ರತುಗೆ ಮುಂಗೋಪ, ನಿಮಗೇನು ಅಂತಾನೆ. ಅದನ್ನ ನನ್ಗೆ ನೋಡಕ್ಕಾಗಲ್ಲ. ನನ್ನ ಹಣೆ ಬರದಲ್ಲಿ ಬರ್ದಂಗಿರ್ತೀನಿ. ಬಿಟ್ಬಿಡಿ ಅಕ್ಕ. ಅದ್ ಹೇಗಾಗುತ್ತೆ? ಅಕ್ಕ ಅಂತ ಕರೆದಿದ್ದೀರಾ, ನನ್ ತಂಗಿಗೆ ಅನ್ಯಾಯ ಆಗ್ತಿದೆ ನೋಡ್ಕೊಂಡು ನಾನ್ ಸುಮ್ಮನೆ ಇರ್ಲಾ? ಏನಂದ್ರಿ ಅಕ್ಕ? ನಾನು ನಿಮ್ ತಂಗಿನ? ಹೌದು, ನೀವು ನನ್ನ ತಂಗಿದೆ. ಸಾಕು, ನಿಮ್ ಸಂಬಂಧದಲ್ಲಿ ನನ್ಗೊಂದು ನೆಲೆ ಸಿಕ್ತಲ್ಲ, ಅಷ್ಟು ಸಾಕು. ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ, ನಾನು ನಿಮ್ ತಂಗಿ ಅನ್ಸ್ಕೊಂಡೆ. ನಿಮ್ ಬೆನ್ನಿಗೆ ಹುಟ್ಲಿಲ್ಲ, ಆದ್ರೆ ನಿಮ್ ತಂಗಿ ಅನ್ನೋ ಪದವಿ ಸಿಕ್ತಲ್ಲ, ಐ ಆಮ್ ಸೋ ಹ್ಯಾಪಿ. ಸಂಬಂಧ ಅನ್ನೋದು ಹುಟ್ಟಿನಿಂದ ಬರಲ್ಲ, ಅದು ಮನಸ್ಸಿನಲ್ಲೇ ಮೂಡಿ ಹಾಗೆ ನಿಂತು ಬಿಡುತ್ತೆ. ನಾನು ಕಳ್ಕೊಂಡ ನನ್ನ ತಂಗಿ ವಿನುತಾ ನಿಮ್ಮ ರೂಪದಲ್ಲಿ ವಾಪಸ್ ಬಂದಿದ್ದಾಳೆ ಅನ್ನಿಸ್ತಿದೆ. ಅಕ್ಕ,
ಮಾಡ್ತೀರಾ ಅಂತ ಕೇಳ್ತೀರಾ, ತಂಗಿ ಅಂತ ಕರಿತೀರಾ. ಉಪಕಾರದ ಮಾತು ಯಾಕೆ? ನಿಮ್ಮನ್ನ ನಾನು ವಿನುತಾ ಅಂತ ಕರಿಬೋದಾ? ಮಾವ, ಒಂದ್ ಸಂತೋಷದ ಸುದ್ದಿ. ಕೇಳೋಕೆ ಸಂತೋಷವಾಗಿದೆ. ಈ ಮನೆಯಲ್ಲಿ ಸಂತೋಷ ಅನ್ನೋ ಪದ ಕೇಳೇ ತುಂಬಾ ದಿವಸ ಆಗೋಯ್ತು. ಹೇಳು ಸಾವಿತ್ರಿ. ಒಂದ್ ಒಳ್ಳೆ ಮುಹೂರ್ತ ನೋಡ್ಸಿ ಇವತ್ತೊಂದು ಶುಭ ಕಾರ್ಯ ಮಾಡೋದಕ್ಕೆ ಹೊರಟಿದ್ದೀನಿ. ಮಾಡಿಸು, ಅದಕ್ಕೆ ಅನುಮತಿ ಬೇಕಾ? ಶುಭ ಕಾರ್ಯ ಅಂತೀಯ, ಒಳ್ಳೆ ಮುಹೂರ್ತ ಅಂತೀಯ, ಯಾಕೆ ಕೇಳ್ತಿದ್ಯಾ ಪರ್ಮಿಷನ್? ಮಾಡಿಸು. ಥ್ಯಾಂಕ್ಸ್ ಮಾವ. ಜೊತೆಗೊಂದು ಸಿಹಿ ಸುದ್ದಿ. ಬೋನಸ್ ಆದಾಗಿದೆ ಈ ಮನೆಗೆ. ಅದೇನು ಅಂತ ಹೇಳು. ವಿನುತಾ ಸಿಹಿ ಸುದ್ದಿ ಹಿಂದೆ ವಿನುತಾನ ಕಳ್ಕೊಂಡಿದ್ದು ಈ ಮನೆಗೆ ಯಾವತ್ತಿದ್ರೂ ಕರಾಳನೆ. ವಿನುತನ ಮತ್ತೆ ಪಡೆದಿದ್ದೀವಿ. ಕಾಂಚನನ್ನ ನನ್ನ ತಂಗಿ ಅಂತ ಒಪ್ಕೊಂಡು ವಿನುತನ ಸ್ಥಾನ ಅಷ್ಟೇ ಅಲ್ಲ, ವಿನುತನ ಹೆಸರನ್ನು ಅವಳಿಗೆ ಕೊಟ್ಟಿದ್ದೀನಿ. ಇನ್ಮೇಲೆ ಅವಳು ಕಾಂಚನ ಅಲ್ಲ, ವಿನುತಾ. ನಾವು ಒಪ್ಕೊಳ್ಳೋದು ವಿನುತಾ ಅಂತ ಕರೆಯೋದು ಮುಖ್ಯ ಅಲ್ಲ ಸಾವಿತ್ರಿ. ಅವಳನ್ನ ಬಾಳಿ ಬದುಕಿಸ್ಬೇಕಾದವನು ಪ್ರತಾಪ್. ಅವನು ಒಪ್ಕೋಬೇಕಲ್ಲಮ್ಮ. ನೀವ್ ವಿನುತಾ ಅಂತ ಕರೆದ್ರಲ್ಲ ಮಾವ, ತುಂಬಾ ಥ್ಯಾಂಕ್ಸ್. ನಾನೀಗ ಶುಭ ಕಾರ್ಯ ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನ ಮಾಡ್ತಿರೋದೆ ಪ್ರತಾಪು ವಿನುತನ್ನ ಸ್ವೀಕರಿಸ್ಲಿ ಅಂತ. ನಾವೆಲ್ಲರೂ ಒಪ್ಪಿದ್ದೀವಿ, ಪ್ರತಾಪು ತಿರಸ್ಕರಿಸಲ್ಲ. ಆ ನಂಬಿಕೆ ನನಗಿದೆ. ನಿನಗ ನಂಬಿಕೆ ಇದ್ರೆ ಸರಿ, ಧೈರ್ಯವಾಗಿ ಮುಂದುವರಿ. ವಿನುತನ್ನ 2 ದಿನದ ಮಟ್ಟಿಗೆ ಇಲ್ಲಿ ಇರೋದಕ್ಕೆ ಹೇಳಿದ್ರಿ. ನಮ್ಮ ವಂಶದ ಕುಡಿಗೆ ನೀರು ಎರೆದವಳು ಅವಳು. 2 ದಿನ ಅನ್ನೋದು ಗಡುವಲ್ಲ ಸಾವಿತ್ರಿ. ಅವಳಿಲ್ಲಿ ಇದ್ದಿದ್ದು ಈ ಮನೆಗೆ ಅವಳಿಗೆ ಉಪಯೋಗ ಆಗಬೇಕು. ಹಾಗಿರೋದಾದ್ರೆ ಅವಳಿಲ್ಲಿ ಮುಂದುವರೆದು ಇಲ್ಲೇ ಇರೋಕೆ ನಾನು ಯಾವ ಅಭ್ಯಂತರನೂ ಇಲ್ಲ. ಥ್ಯಾಂಕ್ಸ್ ಮಾವ. ಕೊಟ್ಟಿರೋ ಅವಕಾಶನ ಖಂಡಿತ ದುರುಪಯೋಗ ಪಡಿಸ್ಕೊಳ್ಳಲ್ಲ. ತಪಸ್ ಮಾಡ್ದ ಹಾಗೆ ಮಾಡಿ ನಿರೂಪಿಸ್ತೀನಿ. ಗುಡ್ ಲಕ್. ಪತಿರಾಯರು ಬಿಡುವಾಗಿ ಸಂಸಾರ ನೆನೆಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದೀರಾ? ಹೇಳಿ. ಅಯ್ಯೋ, ಇಲ್ಲಿ ಸಿಕ್ಕಾಪಟ್ಟೆ ಕೆಲಸ ಕಣೆ, ಅದಕ್ಕೆ ಫೋನ್ ಮಾಡಕ್ಕಾಗ್ಲಿಲ್ಲ. ಎಷ್ಟು ಮನೆ ಹಾಳು ಮಾಡಿದ್ರಿ ಬಿಡುವಿಲ್ಲ ಅಂತ? ಯಾಕೆ ಹಾಗೆ ಮಾತಾಡ್ತೀಯಾ? ನಾನೇನು ಹಳೆ ಶ್ರೀನಿವಾಸನ? ನೀನ್ ಹೇಗಿದ್ಯಾ? ನೀವು ಬಿಟ್ಟು ಹೋಗಿದ್ದೀರಾ ಅಂತ ನಾನು ಬದುಕಿದ್ದೀನಿ. ಯಾಕೆ ಹಾಗೆ ಮಾತಾಡ್ತೀಯಾ? ಮತ್ತಿನ್ನೇನು, ಆ ವಿನುತಾ ಸತ್ಲು, ಅವಳು ಸಾವಿಗೆ ನಾನೇ ಕಾರಣ, ಅದಕ್ಕೆ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಂಡು ಬರ್ತೀನಿ ಅಂತ ಹೋದವರು ಪತ್ತನೇ ಇಲ್ಲ. ನಾನೆಲ್ಲೋ ಗಂಗೆಗೆ ಹೋಗಿ ಪಾಪ ತೊಳ್ಕೊಂಡು ಒಂದ್ ಮುಳುಗ್ ಹಾಕಿ ಬರ್ತೀರಾ ಅಂತಂದ್ರೆ ಏನು ಅಂತ ಪಾಪನಲ್ಲೇ ನಾನು ಮಾಡಿರೋದು? ನಮ್ಮ ಅಳಿಯಂದ್ರಿಗೆ ವಿನುತಾಳಂತ ಹುಡುಗಿನ ಹುಡುಕಿ ಮದ್ವೆ ಮಾಡಿಸೇ ಬರ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ. ಅಯ್ಯೋ, ನಿಮ್ಗೇನ್ರಿ ಬಂತು ಹಾಳು ಬುದ್ಧಿ? ಮದ್ವೆ ಮಾಡಿಸಿ ಸೋಬಾನ ಹಾಡಿ ಅವ್ರ ಮಕ್ಕಳಿಗೆ ಆನೆ ಬಂತೊಂದಾನೆ ಅಂತ ಹಾಡು ಹೇಳಿ ಆಟ ಆಡಿಸಿ ಬನ್ನಿ. ಖಂಡಿತವಾಗ್ಲೂ ಮಾಡ್ಬರ್ತೀನಿ. ಅದು ಆಗ್ಬೋದೇನೋಪ್ಪ. ನಿಮ್ ಬುದ್ಧಿಗಿಷ್ಟು ಅಲ್ಲ. ಆ ಸಾವಿತ್ರಿ ನಿಮ್ಮನ್ ಕಂಡ್ರೆ ಹರಿ ಹಾಯ್ತಿದ್ಲು, ಸೇರಿಸ್ಕೊಂಡ್ಲ ಮನೆಗೆ? ಸೇರಿಸ್ಕೊಳ್ದೆ ಏನೇ ಮಾಡ್ತಾಳೆ? ಅವ್ರ ಮನೆಯಲ್ಲಿ ವೇಷ ಬರೆಸ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡಿದೀನಿ, ಗೊತ್ತಾ? ನಿಮ್ ಜನ್ಮಕ್ಕಿಷ್ಟು. ಊರಲ್ಲಿರೋ ಆಸ್ತಿ ಮಾರಿದಿದ್ರೆ ಮರ್ಯಾದೆಯಾಗಿ ಜೀವನ ಮಾಡಬಹುದಾಗಿತ್ತು. ಅದನ್ ಬಿಟ್ಟು ಅವ್ರು ಕೊಡೋ ಕುಡಿಗಾಸ್ಗೆ ಕೈ ಚಾಚ್ಕೊಂಡು ವೇಷ ಬೇರೆ ಮರೆಸ್ಕೊಂಡು ಅವ್ರ ಹತ್ರ ಬಿದ್ದಿದ್ದೀರಲ್ಲ, ನಾಚಿಕೆ ಆಗಲ್ವ ನಿಮ್ಗೆ? ಇರ್ಲಿ ಬಿಡೆ, ಇದು ಯಾರ ಮನೆನ? ನಮ್ ಸಾವಿತ್ರಿ ತಾನೆ. ಗದ್ಗಿಟ್ಟು ಡ್ರೈವರ್ ಹೆಂಡತಿಯಾಗಿದ್ದಾಗ್ಲೇ ತಲೆ ನಿಲ್ತಿರ್ಲಿಲ್ಲ ಅವಳಿಗೆ. ಒಂದ್ ನಿಮಿಷ ರೀ,
ಏ ವಿಶಾಲು, ಸ್ವಲ್ಪ ನಿಧಾನಕ್ಕೆ ಪಾತ್ರೆ ತೊಳಿ. ನನ್ನ ಗಂಡ ಬೆಂಗಳೂರಿಂದ ಫೋನ್ ಮಾಡಿದಾನೆ, ಕೇಳಿಸ್ತಾನೆ ಇಲ್ಲ. ನಾನೇನ್ ಹೇಳ್ತಿದ್ದೆ? ಹಾ, ಈಗ ಶ್ರೀಮಂತರ ಮನೆ ಸೊಸೆಯಾಗಿ ಮೇರಿತಿರ್ಬೇಕು. ಅಂಥವ್ರ ಮನೆ ಕಾಯೋ ನಾಯಿ ಆಗಿದ್ದೀರಲ್ರಿ. ಲೇ ಹಾಗೆಲ್ಲ ಮಾತಾಡ್ಬೇಡ್ವೆ. ಮತ್ ಇನ್ನೇನ್ರಿ, ಹಸಿವು ಅಂತ ಹುಲ್ಲು ತಿನ್ಬಾರ್ದು. ಸಾವಿತ್ರಿಗೆ ಒಳ್ಳೇದ್ ಮಾಡ್ತೀನಿ ಅಂತ ಅಲ್ಲಿ ಹೋಗಿ ಕೂತಿದ್ದೀರಲ್ಲ, ಅವಳು ಮೈದ್ನನಿಗೆ ಮದ್ವೆ ಆದ್ರೆ ಅವಳಗ್ ತೊಂದ್ರೆ ಅಲ್ವೇನ್ರಿ? ಹೆಂಗೆ? ಮೊದಲೇನೋ ತಂಗಿನೇ ಓರ್ಗಿತ್ತಿ, ಅದಕ್ಕೆ ಹೊಂದ್ಕೊಂಡು ಹೋದ್ಲು ನಿಮ್ ಸಾವಿತ್ರಿ. ಈಗ ಅದ್ಯಾವ ತಲೆ ಮಾಸ್ತೋಳ್ ಬರ್ತಾಳೋ ಏನ್ ಕತಿಯೋ, ಅವಳು ಚಾಕ್ರಿನೂ ನಿಮ್ ಸಾವಿತ್ರಿ ಮಾಡ್ಲಿ ಅಂತೀರಾ? ಹೌದಲ್ವಾ? ಆ ಸಿಂಗಾಪುರ್ ಬೆಳಿಗ್ಗೆ ನಮ್ ಸಾವಿತ್ರಿಗೆ ಸುಖ ಕೊಡೋದು ಅಷ್ಟರಲ್ಲೇ ಇದೆ. ಯಾರ್ರಿ ಸಿಂಗಾಪುರು? ಹೂನೆ, ಈಗಾಗ್ಲೇ ಮದುವೆ ಆಗಿದೆ ಅಂತ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ಅವಳದೇ ಶುಭ ಕಾರ್ಯ ನಡೀತಿರೋದು. ಬುದ್ಧಿ ಇದೆಯಾ ನಿಮ್ಗೆ? ಮೊದಲು ಆ ಶುಭ ಕಾರ್ಯ ಆಗದೆ ಇರೋ ಹಾಗೆ ತಡೀರಿ. ಹಂಗಂತೀಯ? ತಡೆದು ನೋಡಿ, ಆ ಟ್ವಿಸ್ಟೇ ಬೇರೆ. ಹೇಳ್ದಷ್ಟು ಮಾಡಿ ಆಮೇಲೆ ಫೋನ್ ಮಾಡಿ. ಹಲೋ, ಪ್ರತಾಪ್ ಎಸ್ ಕುಮಾರಿಯ? ಪ್ರತಾಪ್, ನಾನು ವಿನುತಾ ಮಾತಾಡ್ತಿರೋದು. ಇವತ್ತು ಬೇಗ ಮನೆಗೆ ಬನ್ರಿ. ಇವತ್ತು ಮನೇಲಿ ಏನೋ ವಿಶೇಷ ಇದೆ, ನೀವು ಬಂದರೆ ಗೊತ್ತಾಗತ್ತೆ. ಬೇಗ ಬರ್ತೀರಲ್ವಾ ಪ್ರತು? ನೋಡು, ನನ್ನ ವಿನುತಾ ಯಾವತ್ತೂ ನನ್ನ ಹತ್ರ ಈ ರೀತಿ ಚಿಲ್ಚಲಾಗಿ ಮಾತಾಡಿಲ್ಲ. ಇನ್ನೊಂದ್ಸಲ ಅವಳ ವಿಷಯ ಮಾತಾಡಿದ್ರೆ ಮಾತಾಡಕ್ ಬಾಯಿ ಇರಬಾರ್ದು, ಹಾಗೆ ಮಾಡ್ತೀನಿ. ಅವಳ ಹೆಸರು ಹೇಳಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಸಾರಿ, ಅದು ಬಿಡು. ಪ್ರತು, ಇವತ್ತು ಬೇಗ ಮನೆಗೆ ಬನ್ನಿ ಪ್ಲೀಸ್. ಯಾಕೆ? ಇವತ್ತು ನಮ್ಮಿಬ್ಬರ ಜೀವನದ ವಿಶೇಷವಾದ ದಿನ. ನೀನು ನಮ್ಮ ಮನೆಯಲ್ಲಿ ಇರೋ ತನಕ ವಿಶೇಷತೆ ಏನ್ ಬಂತು? ಎಲ್ಲ ದಿನಗಳು ಕರಾಳ ದಿನಗಳೇ. ಆಯ್ತು, ನೀನು ಏನು ಬೇಕಾದರೂ ಕರಿ, ಆದರೆ ಇವತ್ತು ಮನೆಗೆ ಬಾ. ಬರಲ್ಲ. ನೀನ್ ಬಾ ಅಂತ ಕರ್ದಿಯಲ್ಲ, ಬೇಕು ಅಂತಲೇ ಲೇಟ್ ಆಗ. ಪ್ಲೀಸ್ ಪ್ರತು, ಈ ಥರ ಎಲ್ಲ ಮಾತಾಡ್ಬೇಡ. ನನಗೆ ಹರ್ಟ್ ಆದರೆ ಪರವಾಗಿಲ್ಲ, ಮನೆಯವ್ರಿಗೆಲ್ಲ ಬೇಜಾರು ಮಾಡಬೇಡ. ಓ, ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ನೀನು ಏನು ಬೇಕಾದ್ರು ಅನ್ಕೋ ಪ್ರತು, ಆದರೆ ಮನೆಗೆ ಬೇಗ ಬಾ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಓಹೋ, ರಿಕ್ವೆಸ್ಟ್ ಅನ್ನೋ ಹೆಸರಲ್ಲಿ ಆರ್ಡರ್ ಮಾಡ್ತಾ ಇದೀಯಾ? ನನಗೆ ಆರ್ಡರ್ ಮಾಡಕ್ ನೀನ್ ಯಾವಳೆ? ಎಲ್ರೂ ಸಂತೋಷನೂ ಹಾಳು ಮಾಡಬೇಡ. ಕಾಯ್ತಾ ಇರ್ತೀನಿ. ನನಗೋಸ್ಕರ ಕಾಯ್ತಾ ಇದ್ದೀನಿ ಅಂದ್ರೆ ಲೇಟ್ ಆಗಲ್ಲ, ಬರೋದೇ ಇಲ್ಲ. ಬರಲ್ಲ ಬರಲ್ಲ ಬರಲ್ಲ, ಅರ್ಥ ಆಗಲ್ಲ ನಿಂಗೆ ಹೇಳಿದ್ರೆ. ಏನಿವಾಗ? ಏನಿಲ್ಲ ಸರ್. ನೀವೇನ್ರಿ? ಏನು ವಿಷಯ? ಸರ್, ನಿಮ್ಮನ್ನು ಹುಡುಕೊಂಡು ಯಾರೋ ಬಂದಿದ್ದಾರೆ. ಹುಡ್ಕೊಂಡು ಬಂದಿದ್ದಾರಾ? ಯಾರು? ಸರ್, ನಿಮ್ಮ ರಿಲೇಟಿವ್ ಅಂತೆ ಸರ್. ಸರಿ,
ಒಳಗೆ ಕಳಿಸಿ. ಅಳಿಯಂದ್ರೆ ನಿನ್ನನ್ನು ಯಾರು ಒಳಗೆ ಬರಕ್ಕೆ ಹೇಳಿದ್ರು? ಯಾರು ನಿನ್ನ ಒಳಗೆ ಬಿಟ್ಟಿದ್ದು? ಅಳಿಯಂದ್ರೆ ಅಳಿಯಂದ್ರೆ ನನ್ನ ಮಾತು ಕೇಳಿ. ನಿನ್ನ ಮಾತು ಏನ್ ಕೇಳೋದು? ನಿನ್ಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ. ಅಯ್ಯೋ ಪೊಲೀಸಿಗೆ ಫೋನ್ ಮಾಡಿದ್ರೆ ಅಯ್ಯೋ ಅಳಿಯಂದ್ರೆ ನನ್ನ ಮಾತು ಕೇಳಿ. ಎಲ್ಲೂ ಕೆಲಸ ಇದ್ದ ಬರೋಂಥವ್ನಲ್ಲ ನಾನು. ನನ್ನ ಮಾತು ಕೇಳಿ ಅಳಿಯಂದ್ರೆ. ನೀನ್ ಯಾವನಂತ ನಿನ್ ಮಾತು ಕೇಳ್ಬೇಕು? ಸೆಕ್ಯೂರಿಟಿ, ಅಯ್ಯೋ Security! ಅಳಿಯಂದ್ರೆ ಯಾಕೆ ನಾನು ನೋಡಿದ್ರೆ ಈಗ ಉರಿ 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 ಅಂತೀರಿ? ನಾನು ನಿಮ್ ಬಂಟ, ನಿಮ್ಗೆ ಸಾಥ್ ಕೊಡೋ ನೆಂಟ ಅಳಿಯಂದ್ರೆ. ಒಂದು ನಿಮಿಷ ನೀನ್ ಇಲ್ಲೇ ಇದ್ರೆ ಮುರಿತೀನಿ ನೀನು ಸೊಂಟ. ಯಾಕೆ ನಿಮ್ಗೆ ಇಷ್ಟ ನಾನು ಆಗೋದ್ ಕುಂಟ? ನೀನ್ ಮಾಡಿರೋ ಕಾರ್ಯಕ್ಕೆ ಹಾಕಿಸ್ಬೇಕಾ ಪ್ರಿಂಟ? ಆಯ್ತು ಅಳಿಯಂದ್ರೆ, ನಾನೊಂದು ತಪ್ಪು ಮಾಡ್ಬಿಟ್ಟಿದ್ದೀನಿ. ನಾನು ಮಾಡಿರೋ ಅಚಾತುರ್ಯದಿಂದ ಇಷ್ಟೆಲ್ಲ ಆಗಿದೆ. ದೇವರು ಬಹಳ ಕರುಣಾಮಯಿ. ಒಂದ್ ಕೈಲಿ ಕಿತ್ಕೊಂಡು ಒಂದ್ ಕೈಲಿ ಕೊಡ್ತಾನೆ ಅಳಿಯಂದ್ರೆ. ಬೇಡಪ್ಪ, ಅವ್ನು ಒಂದ್ ಕೈಯಲ್ಲಿ ಕಿತ್ಕೊಳ್ಳೋದು ಬೇಡ, ನೀನ್ ಒಂದ್ ಕೈಯಲ್ಲಿ ಕೊಡೋದು ಬೇಡ. ಇನ್ನೊಂದ್ ನಿಮಿಷ ಇಲ್ಲೇ ನಿತ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಡೀಲಿಂದ. ಯಾಕೆ ಅಳಿಯಂದ್ರೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಮತ್ತಿನ್ನೇನಯ್ಯ, ಅವತ್ ನೋಡಿದ್ರೆ ವಿನುತನ ನಾನೇ ಸಾಯಿಸಿದು ಅಂತ ಒಪ್ಕೊಂಡೆ. ಈಗ ಉಲ್ಟಾ ಹೊಡಿತಾ ಇದೀಯಾ? ನೀನ್ ಉಲ್ಟಾ ಹೊಡಿಯೋನೆ, ಅದಕ್ಕೆ ನಾವ್ಯಾರು ನಿನ್ನನ್ನ ಸೇರಿಸ್ತಾ ಇಲ್ಲ. ಅಯ್ಯೋ ಅಳಿಯಂದ್ರೆ, ನಾನು ಉಲ್ಟಾ ಹೊಡಿತಿಲ್ಲ, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಆದ್ರೆ ವಿನುತ ಸತ್ತಿದ್ರೆ ತಾನೆ ಆ ಮಾತು. ಅಂದ್ರೆ ವಿನುತ ಬದುಕಿದಾಳೆ ಅಳಿಯಂದ್ರೆ, ನಿಮ್ಮ ಜೊತೆಗೆ ಇದ್ದಾಳೆ. ಏನ್ ಹೇಳ್ತಾ ಇದ್ದೀನಿ? ವಿನುತ ಸತ್ತಿದ್ದಕ್ಕೆ ನಾನೇ ಚಿತೆಗೆ ಬೆಂಕಿ ಇಟ್ಟಿದ್ದೀನಿ. ಈಗ ಬಂದು ಹೊಸ ನಾಟಕ ಆಡ್ತಾ ಇದೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಅವಳು ಬೇರೆ ರೂಪದಲ್ಲಿದ್ದಾಳೆ. ಅಂದ್ರೆ ಯಾವ ರೂಪದಲ್ಲಿ? ಗಾಳಿ, ಬೆಳಕು, ನೀರು, ಕಲ್ಲು, ಕಾಂಚನ ರೂಪದಲ್ಲಿದ್ದಾಳೆ ಅಳಿಯಂದ್ರೆ. ನಿಮ್ಮ ಅತ್ತಿಗೆ ಸಾವಿತ್ರಿನೇ ಕಾಂಚನಂಗೆ ವಿನುತ ಅಂತ ನಾಮಕರಣ ಮಾಡಿದ್ದಾಳೆ. ವಿನುತಾ, ವಿನುತಾ, ವಿನು, ವಿನುತಾ, ವಿನುತಾ, ನಾನು ನಿನ್ನನ್ನ ತಂಗಿ ಅಂತ ಒಪ್ಕೊಂಡಿದ್ದಾಯ್ತು. ನೀನೇ ನನ್ನ ಇನ್ನು ಅಕ್ಕ ಅಂತ ಒಪ್ಕೊಂಡಿಲ್ಲ. ನಾವಿಬ್ರು ಅಕ್ಕ ತಂಗಿ ಆಗಿರೋ ಮಾತ್ರಕ್ಕೆ ಈ ಮನೇಲಿ ನನಗೆ ಜಾಗ ಸಿಗಲ್ಲ. ನನ್ನ ತಂಗಿ ಮಾತ್ರ ಅಲ್ಲ, ನೀನು ಈ ಮನೆಗೆ ಸೊಸೆ. ನನಗಿಂತ ಮುಂಚೆ ಈ ಮನೆಗೆ ಸೇರಿರೋ ಸೊಸೆ. ಅದು ಮಾತ್ರ ಖಂಡಿತವಾಗ್ಲೂ ಆಗಲ್ಲ. ಇದೊಂದು ರಾತ್ರಿ ಕಳೀಲಿ, ಆಮೇಲೆ ನೀನೇ ಹೇಳ್ತೀಯ ಇದು ನನ್ನ ಮನೆ, ಇಲ್ಲಿರೋದು ನನ್ನ ಹಕ್ಕು, ನೀವಿಲ್ಲಿಂದ ಹೋಗ್ತಾ ಇರಿ ಅಂತ. ರಾತ್ರಿ ದೂಡೋದು ಕತ್ಲಿಗೆ, ಆ ಕತ್ಲು ನನಗೆ ದಾರಿ ತೋರಿಸ್ತಿರುತ್ತೆ. ಕತ್ಲಲ್ಲಿ ಕನಸು ಮಾತ್ರ ಕಾಣಕ್ಕಾಗೋದು. ಕನಸು ನೀನೊಬ್ಳೆ ಅಲ್ಲ, ನೀನು ಪ್ರತಾಪ್ ಇಬ್ರು ಸೇರಿ ಕಾಣ್ಬೇಕು. ಅದನ್ನ ನನ್ಸ್ ಮಾಡೋ ದಾರಿನೂ ನೀವಿಬ್ರೆ ಹುಡುಕ್ಬೇಕು. ಪ್ರತಾಪ್ ಬರೋ ಹೊತ್ತಾಯ್ತು, ರೆಡಿ ಅಲ್ಲ? ಇದೆಲ್ಲ ನಿಮ್ ಭ್ರಮೆ ಅಕ್ಕ. ಅವನ್ ಬರಲ್ಲ. ಬರ್ದೆ ಎಲ್ಲಿಗೆ ಹೋಗ್ತಾರೆ? ಅವನ್ ಬರಲ್ಲ. ಹೇಗೆ ಹೇಳ್ತೀಯಾ? ನಾನು ಅವನಿಗೆ ಫೋನ್ ಮಾಡಿದ್ದೆ ಕರಿಯೋಕೆ ಅಂತ. ಬರಲ್ಲ ಅಂದ್ರ? ಬರೀ ಬರಲ್ಲ ಅಂತ ಹೇಳಿದ್ರೆ ಬೇಜಾರಾಗ್ತಾ ಇರ್ಲಿಲ್ಲ. ತುಂಬಾ ಹರ್ಟ್ ಆಗೋ ಥರ ಮಾತಾಡ್ದ. ಎಷ್ಟು ಅಂತ ಸಹಿಸ್ಕೊಳ್ಳಿ. ಈಗೇನು ಪ್ರತಾಪ್ ಬರ್ಬೇಕು, ನಾನ್ ಅನ್ಕೊಂಡಿರೋ ಶುಭ ಕಾರ್ಯ ನಡಿಬೇಕು, ನನಗಷ್ಟೇ ಬೇಕಾಗಿರೋದು. ಅದೆಲ್ಲ ನಿಮ್ಮ ಭ್ರಮೆ. ಅವನ್ ಬರಲ್ಲ. ನಿನಗಿನ್ನೂ ಈ ಸಾವಿತ್ರಿ ಬಗ್ಗೆ ಗೊತ್ತಿಲ್ಲಮ್ಮ. ಹಿಡ್ದಿದ್ ಕೆಲ್ಸ ಸಾಧಿಸದೆ ಬಿಡಲ್ಲ. ಅಕ್ಕ, ನಿನ್ನ ಗಂಡ ಓಡೋಡಿ ಬರ್ಬೇಕು, ಹಾಗೆ ನಾನ್ ಮಾಡ್ತೀನಿ. ಹೇಗೆ ಹೇಗೆ ಏನು ಎತ್ತ ಅಂತ ನೀನ್ ಕೇಳ್ಕೊಡ್ದು. ನೀನ್ ಮೊದ್ಲು ರೆಡಿ ಆಗ್ಬೇಕು. ಬಾ 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 ಬಾ.
ಅಳಿಯಂದ್ರೆ ಇನ್ನು ಮುಂದೆ ಕಾಂಚನಾನೇ ವಿನುತ, ಕಾಂಚನಾನೇ ವಿನುತ, ವಿನುತ, ಕಾಂಚನ ವಿನುತ, ಕಾಂಚನ ವಿನುತ, ಕಾಂಚನ. ಏನ್ ಮಾತಾಡ್ತಾ ಇದ್ಯಾ? ನಾನ್ಸೆನ್ಸ್. ನಾನು ಇಲ್ಲ, ಸೆನ್ಸು ಇಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಷ್ಟು ದಿವಸ ವಿನುತಾ ಅವರಿಗೆ ನಿಮ್ಮ ಮನೆಯಲ್ಲಿ ಯಾವ ಸ್ಥಾನಮಾನಗಳಿತ್ತೋ ಆ ಸ್ಥಾನಮಾನಗಳನ್ನ ಇನ್ನು ಮುಂದೆ ಕಾಂಚನಾಗೆ ಕೊಡಬೇಕು ಅಂತ ಸಾವಿತ್ರಿ ಅವರ ಆಜ್ಞೆಯಾಗಿದೆ.